ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಮತ್ತು ಶ್ರೀರಾಮ ನವಮಿ ಹಬ್ಬದ ಅಂಗವಾಗಿ ಅರವಂಡಿಕೆ ಮತ್ತು ದಾಸೋಹ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಚಂದಾಪುರ ಪುರಸಭೆ ಸದಸ್ಯರಾದ ಬೈರೇಶ್ ರವರು ವಹಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಸ್ಥಳೀಯ ಮುಖಂಡರು ಶ್ರೀರಾಮನ ಉತ್ಸವ ಮೂರ್ತಿಗೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಹಾಗೆಯೇ ಅರವಂಡಿಕೆ ಮತ್ತು ದಾಸೋಹ ವಿತರಣೆಗೆ ಗಣ್ಯರು ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಉಲ್ಲಾಶ್ ಬಿ ಶಿವಣ್ಣ, ಉಸ್ಕೂರು ಮಧುರಪ್ಪ, ಚಂದಾಪುರ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಶಾರದಾ ವರದರಾಜ್, ಉಪಾಧ್ಯಕ್ಷೆ ಮಂಜುಳಾ ಮತ್ತು ಪುರಸಭೆ ಸದಸ್ಯರು ಹಾಗೂ ಯುವ ನಾಯಕರಾದ ಪೆಪ್ಸಿ ತಿಮ್ಮಾರೆಡ್ಡಿ, ಹಳೆ ಚಂದಾಪುರ ಶ್ರೀಧರ್, ಮಧು, ಪ್ರಸನ್ನ, ಇಗ್ಲೂರು ಸುಬ್ರಹ್ಮಣಿ, ಕೃಷ್ಣಮೂರ್ತಿ, ಬೆಸ್ತಮಾನಹಳ್ಳಿ ಯಲ್ಲಪ್ಪ, ಹಳೆ ಚಂದಾಪುರ ರಾಮು, ಶ್ರೀನಿವಾಸ್, ಬಾಲರಾಜ್, ಚರಣ್, ಚಂದಾಪುರ ಸರ್ಕಲ್ ವೆಂಕಿ, ಕಾಚನಾಯಕನಹಳ್ಳಿ ಕಿರಣ್, ಚಂದಾಪುರ ಸುದ್ದಿ ರಾಜಪ್ಪ, ಪ್ರವೀಣ್ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು.
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು. ಹಾಗೂ ಚಂದಾಪುರ ಇವತ್ತು ಎಲ್ಲ ನಮ್ಮ ಪುರಸಭೆ ಸದಸ್ಯರುಗಳ ವತಿಯಿಂದ ಇವತ್ತು ಶ್ರೀರಾಮನವಮಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಆಚರಣೆ ಮಾಡುತ್ತಿದ್ದಾರೆ. ಮೊದಲಾಗಿ ಎಲ್ಲರಿಗೂ ಶುಭಾಶಯಗಳು. ಹಾಗೆ ಮೊದಲಾಗಿ ಶ್ರೀರಾಮನವಮಿಯಂದು ರಾಮ ನ್ಯಾಯ ಮತ್ತು ಧರ್ಮದ ರಕ್ಷಣೆ ಬಗ್ಗೆ ಅವನ ಸಾಮ್ರಾಜ್ಯದಲ್ಲಿ ಮಾಡ್ದ. ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ 2000 ವರ್ಷಗಳ ನಂತರ ಒಂದು ಸಮಾನತೆ ಮತ್ತು ನ್ಯಾಯ ರಕ್ಷಣೆಯನ್ನು ಸಂವಿಧಾನದ ಮುಖಾಂತರ ಇಡೀ ದೇಶಕ್ಕೆ ಕೊಟ್ಟರು. ಇವೆರಡು ಮಹನೀಯರು, ಆದರ್ಶ ಪುರುಷರು. ಹಾಗೆ ಅವರೆಲ್ಲರ ಒಂದು ವ್ಯಕ್ತಿತ್ವ ಹೇಗೆ ಅಂತಂದರೆ ಜನರಿಗೋಸ್ಕರ, ಜನರಿಗಾಗಿ ದುಡಿದಂಥವರು. ಅವರಿಬ್ಬರು ಒಂದು ಆಶಯ ಒಂದೇ ಇತ್ತು, ಅದು ನ್ಯಾಯ ಧರ್ಮ ರಕ್ಷಣೆ. ಇಬ್ಬರ ಒಂದು ಆಚರಣೆ ಇವತ್ತು ಭಾಳ ವಿಶೇಷವಾದಂಥದ್ದು. ಭಾಳ ಈ ಒಂದು ದಿನ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ. ಅನ್ನ ಸಮರ್ಪಣೆ ಹಾಗೂ ಮಜ್ಜಿಗೆ ಮತ್ತು ಪಾನಕ ವಿತರಣೆ ಇಲ್ಲಿ ಚಂದಾಪುರದಲ್ಲಿ ಮಾಡ್ತಿದ್ದಾರೆ. ಭಾಳ ಖುಷಿಯಾಯಿತು. ಎಲ್ಲರೂ ಬಂದು ಆ ದೇವರ ಆಶೀರ್ವಾದ ಪಡಿಬೇಕಂತ ಕೇಳ್ಕೊತ ಮತ್ತೊಮ್ಮೆ ತಾಲೂಕಿನ ಎಲ್ಲ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಜೈ ಭೀಮ್, ಜೈ ಶ್ರೀರಾಮ್. ಚಂದಾಪುರದ ಪುರಸಭೆ ಮುಂಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಈ ಆಯೋಜನೆಯನ್ನು ತಿಮ್ಮಾರೆಡ್ಡಿ ಮತ್ತು ಬೈರೇಶು ಮತ್ತು ಇಗ್ಲೂರು ಸುಬ್ಬಣ್ಣ, ಶ್ರೀಧರು ಎಲ್ಲರೂ ಸೇರಿ, ಎಲ್ಲರೂ ಪುರಸಭಾ ಸದಸ್ಯರುಗಳು ಸೇರಿ ಇವತ್ತು ಒಂದು ಅರ್ಥಪೂರ್ಣವಾಗಿ ರಾಮನನ್ನು ಮತ್ತು ಬಾಬಾ ಸಾಹೇಬ್ರನ್ನ ಇಬ್ಬರನ್ನೂ ಇಟ್ಟು ಪೂಜೆ ಮಾಡಿದ್ದಾರೆ. ಇವ್ರಿಗೆ ಎಲ್ಲ ರೀತಿಯ ಅನುಕೂಲಗಳು, ಕಾನೂನನ್ನು ತಂದುಕೊಟ್ಟ ಬಾಬಾ ಸಾಹೇಬ್ರನ್ನ ಇವತ್ತು ಚಂದಾಪುರ ಸರ್ಕಲಲ್ಲಿ ಬರ್ತ್ಡೇಯನ್ನು ಮಾಡಿರೋಂಥ ಎಲ್ಲ ಯುವ ನಾಯಕರಿಗೂ ಮತ್ತು ಸದಸ್ಯರಿಗೂ ತುಂಬ ಹೃದಯದ ಇವತ್ತು ಚಂದಾಪುರದಲ್ಲಿ ಅಂಬೇಡ್ಕರ್ ಬರ್ತ್ಡೇ, ಹುಟ್ಟುಹಬ್ಬ ಮತ್ತು ಶ್ರೀರಾಮ ದಿನೋತ್ಸವವನ್ನು ಒಟ್ಟಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಇದು ಒಂದು ತಾಲೂಕಿಗಲ್ಲ, ಇದು ರಾಜ್ಯಕ್ಕೆ ಒಂದು ಮಾದರಿಯ ವಿಚಾರ. ಯಾಕಂದರೆ ಎಲ್ಲ ಈ ಚಂದಾಪುರ ಸರ್ಕಲಲ್ಲಿ ಮಾಡೋದು ಸಣ್ಣ ವಿಚಾರ ಅಲ್ಲ, ಇದು ದೊಡ್ಡ ವಿಚಾರನೇ. ಯಾಕಂದರೆ ಇದೆಲ್ಲ ಒಂದು ಮಾದರಿ ಆಗ್ತದೆ. ಎಲ್ಲ ಕಡೆಯೂ ಒಗ್ಗಟ್ಟಾಗಿ ಮಾಡೋಕ್ಕೆ ಇನ್ನು ಮುಂದೆ ಜನ ಪ್ರಯತ್ನ ಪಡ್ತಾರೆ. ಮುಂದಿನ ವರ್ಷ ಒಬ್ಬರಾದರೂ ಮಾಡ್ತಾರೆ. ಯಾಕಪ್ಪ ಅಂದರೆ ಇದನ್ನು ಎಲ್ಲ ವಿರೋಧ ಮಾಡ್ತಾರೆ. ಈಗ ನಮ್ಮ ದಲಿತ ಸಂಘಟನೆ ವಿರೋಧ ಮಾಡ್ಬೋದು, ಶ್ರೀರಾಮ ಅಂಬೇಡ್ಕರ್ ಮಾಡ್ತಾರೆ ಅಂದ್ಬಿಟ್ಟು. ಯಾಕಂದರೆ ಇದ್ರ ಉದ್ದೇಶ ಏನಪ್ಪ ಅಂದರೆ, ಇಲ್ಲ ಶ್ರೀರಾಮ ಸೇನವರು ವಿರೋಧ ಮಾಡ್ಬೋದು, ಮಾಡ್ತಾರೆ ಅಂತೇಳಲ್ಲ, ಮಾಡ್ಬೋದು. ಯಾಕಂದರೆ ಉದ್ದೇಶ ಏನಪ್ಪ ಅಂದರೆ ಒಗ್ಗಟ್ಟಾಗಿ ಹೋಗ್ಲಂತ ಮಾಡ್ತಾಯಿದ್ದಾರೆ ಅಷ್ಟೇ. ಒಟ್ಟಾಗಿ ಅಂಬೇಡ್ಕರ್ ಶ್ರೀರಾಮನವಮಿನ ಒಟ್ಟಾಗಿ ಸೇರಿಸಿ ಇವತ್ತು ಅವರು ಆ ದಿನ ಆಚರಣೆ ಮಾಡಿದಿರ. ಇವತ್ತು ಸಾರ್ವಜನಿಕರಿಗೆ 4 ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅನ್ನದಾನ ಮತ್ತು ನೀರ್ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ ಮಾಡಿ ಒಂದು ಸಂದೇಶ ಕಳಿಸಿದ್ದಾರೆ. ನಾನು ಅವರಿಗೆ ಮೊದಲೇ ಧನ್ಯವಾದ ಅರ್ಪಿಸ್ತೇನೆ. ಇದನ್ನು ಅವ್ರ ತಲೆಯಲ್ಲಿ ಹಂಗೆ ಹೊಳಿತು ಅಂತ ಹೇಳಿಬಿಟ್ಟು ನಾನು ಅವ್ರು ಯೋಚನೆ ಮಾಡಿರೋದಲ್ಲ, ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಬರ್ದ ತಕ್ಷಣ ಒಂಥರ ಖುಷಿಯಾದ ವಿಚಾರ ಆಯಿತು ನನಗೆ. ಇದೇ ರೀತಿ ಎಲ್ಲ ಕಡೆಯೂ ಒಗ್ಗಟ್ಟಾಗಿರಲಿ ಅಂತ ನಾನು ಬಯಸ್ತೀನಿ. ಯಾಕಂದರೆ ಈಗ ಜನಾಂಗದಲ್ಲಿ ಗಲಾಟೆಗಳು ಎಲ್ಲ ಕಡೆ ಆಗ್ತಾ ಇರ್ತದೆ. ಒಂದು 15-20 ವರ್ಷದಿಂದ ಆಗ್ತಾಯಿಲ್ಲ ಅಷ್ಟೇ. ನಮ್ಮ ತಾಲೂಕಲ್ಲಿ ಹೆಚ್ಚಾಗಿ ಆಗ್ತಾಯಿತ್ತು, ಮೊದಲು ಆಗ್ತಾಯಿತ್ತು. ಇದನ್ನು ಇವರೊಂದು ಸಂದೇಶ ಕೊಡ್ತಾಯಿದ್ದಾರೆ, ನಾವೆಲ್ಲ ಒಂದೇ ಅನ್ನೋ ಸಂದೇಶ ಮೂಲಕ ಕೊಟ್ಟು ಈ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಮೊದಲಾಗಿ ತಿಮ್ಮಾರೆಡ್ಡಿ ಮತ್ತು ಬೈರೇಶು, ಆಮೇಲೆ ಸರ್ಕಲ್ ಸುದಿ, ಸುಬ್ಬಣ್ಣ, ವೆಂಕಟೇಶು, ಎಲ್ಲರೂ ವಿಷ್ಣುಮೂರ್ತಿ, ಪ್ರಸನ್ನ, ಇವರೆಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮುಂದಿನ ವರ್ಷ ಇನ್ನೂ ದೊಡ್ಡ ರೀತಿಯಲ್ಲಿ ಮಾಡಲಿ, ಇದೊಂದು ದೇಶಕ್ಕೆ ಒಂದು ಸಂದೇಶ ಆಗಲಿ ಅಂತ ನಾನು ಅವರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀನಿ. ಇವತ್ತೇನು ನಾವು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಶ್ರೀರಾಮನವಮಿ ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಏನಂದರೆ, ಅಂಬೇಡ್ಕರ್ ಅವರ ಹೋರಾಟ, ಶ್ರೀರಾಮನ ಆದರ್ಶ ಎರಡೂ ಮೈಗೂಡಿಸ್ಕೊಂಡು ಇಡೀ ದೇಶದಲ್ಲಿ ಜನ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಬಾಳಲಿ ಅನ್ನೋ ಉದ್ದೇಶದಿಂದ ಇವತ್ತು ಎರಡನ್ನೂ ನಾವು ಒಗ್ಗೂಡಿಸಿ ಒಂದು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಶ್ರೀರಾಮನವಮಿ ಮಾಡ್ತಾಯಿದ್ದೀವಿ. ಇದ್ರ ಬೇರೆ ಯಾವ ಉದ್ದೇಶನೂ ಇಲ್ಲ. ಎಲ್ಲರೂ ಒಂದೇ ಒಗ್ಗಟ್ಟಾಗಿ ಹೋಗಬೇಕು. ಇದು ಭಾರತ ದೇಶ, ಸಂವಿಧಾನ ಅನ್ನೋದು ನಮ್ಮ ಅಂಬೇಡ್ಕರ್ ಅವರು ಏನು ರಚಿಸಿದ್ದಾರೆ, ಆ ಸಂವಿಧಾನ ತುಂಬ ಅದ್ಭುತವಾಗಿರೋದು. ಶ್ರೀರಾಮನ ಆದರ್ಶ ಮೈಗೂಡಿಸ್ಕೊಂಡು ಹೋದರೆ ಇಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿರಲ್ಲ, ಏನೂ ಇರಲ್ಲ. ಎಲ್ಲರೂ ಸುಖ ಸಂತೋಷವಾಗಿ ಹೋಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಶ್ರೀರಾಮನವಮಿಯನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ನಮಗೆ ಇದರಲ್ಲಿ ಯಾರೇ ಒಂದು ಪಕ್ಷಭೇದವಿಲ್ಲದಿದೆ, ಎಲ್ಲರೂ ಸೇರಿ ಒಮ್ಮತದಿಂದ ನಾವು ಇದನ್ನು ಮಾಡಿ ಸಂತೋಷವಾಗಿ ನಡೀತಾ ಇದೆ. ಎಲ್ಲರೂ ನಮ್ಮ ಮದ್ದೂರಣ್ಣವ್ರು ಇರ್ಬೋದು, ಕೃಷ್ಣಮೂರ್ತಿ ಅವ್ರು ಇರ್ಬೋದು, ನಮ್ಮ ಪ್ರಸನ್ನ ಅವ್ರು ಇರ್ಬೋದು, ಇನ್ನೂ ಬೇಕಾದಷ್ಟು ಲೀಡರ್ಗಳು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಸೇರಿ ತುಂಬ ಖುಷಿಯಿಂದ ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲರಿಗೂ ಸಹಕಾರ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂದು ನಮ್ಮ ಚಂದಾಪುರ ಸರ್ಕಲ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಆಚರಣೆ ಅಂಗವಾಗಿ ನಾವು
ಶ್ರೀರಾಮನವಮಿ ಹಬ್ಬವನ್ನು ಮಾಡ್ತಾಯಿದ್ದೀವಿ. ಎರಡೂ ಒಟ್ಟಿಗೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಇಬ್ಬರು ಮಹಾನ್ ಪುರುಷರು. ನಾವು ಅವ್ರನ್ನ ಸುಮ್ಮನೆ ನಾವು ಶ್ರೀರಾಮ ನಮ್ಮ ದೇವರು, ಅಂಬೇಡ್ಕರ್ ನಮ್ಮ ದೇವರು ಅನ್ನೋದಲ್ಲ. ಇಬ್ಬರೂ ದೇವರುಗಳಾಗಿರೋದ್ರಿಂದ ಅವರ ಆದರ್ಶಗಳನ್ನ ಯಾವಾಗ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಮಾಜಕ್ಕೆ ದುಡಿತೀವಿ, ಅವರು ಏನು ಹಾಕ್ಕೊಟ್ಟಿರೋ ಅಂಥ ಮಾರ್ಗದಲ್ಲಿ ನಾವು ನಡೀತೀವಿ, ಆಗ ಮಾತ್ರ ಆ ದೇವರುಗಳು ಹಾಕಿಕೊಟ್ಟಂತಹ ಆ ಒಂದು ಆದರ್ಶಗಳಿಗೆ ಬೆಲೆ ಬರುತ್ತದೆ. ಅವ್ರು ಏನು ಸಂದೇಶ ಕೊಟ್ಟಿದ್ರೋ ಅದನ್ನು ಒಂದು ಸಮಾಜದಲ್ಲಿ ನಾವು ಪಾಲನೆ ಮಾಡಲೇಬೇಕು ಅಂತ ಉದ್ದೇಶ ಇಟ್ಕೊಂಡು, ನಂತರ ಸಹೋದರತ್ವ, ಸಹಬಾಳ್ವೆ, ಐಕ್ಯತೆ ಇದರ ಮೂಲ ಉದ್ದೇಶ. ನಾವೆಲ್ಲ ನಾವು ಎಲ್ಲರೂ ಒಟ್ಟಾಗಿ ನಮ್ಮ ಸಮಾಜವನ್ನು ಕಟ್ಟೋಣ ಅನ್ನೋ ಒಂದು ಉದ್ದೇಶದಿಂದ ಈ ದಿನ ನಾವು ಈ ಹಬ್ಬದ ಆಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಹಕರಿಸಿದ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ವಿಶ್ವಜ್ಞಾನಿ, ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹರಿಕಾರರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವ ಮತ್ತು ವಿಶೇಷವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದೇ ಪುರಸಭೆಯ ಎಲ್ಲ ಸದಸ್ಯರು, ಈ ಪುರಸಭೆ ಚಂದಾಪುರ ಪುರಸಭೆ ವಿಭಾಗದಲ್ಲಿ ಎಲ್ಲ ನಾಯಕರು ಪಕ್ಷಭೇದ ಬಿಟ್ಟು ಇವತ್ತು ಶ್ರೀರಾಮ ನವಮಿಯನ್ನು ಸಹ ಒಟ್ಟೊಟ್ಟಿಗೆ ಆಚರಣೆ ಮಾಡಿದ್ದಾರೆ. ಇದೊಂದು ಈ ತಾಲೂಕಿನಲ್ಲಿ ವಿಶೇಷವಾದಂಥ ದಿನ. ಇವತ್ತು ಸೋದರತ್ವ, ಭಾತೃತ್ವ, ಸಾಮಾಜಿಕ ನ್ಯಾಯ, ಸಮಾನತೆ ಉಳಿಸ್ಕೊಳ್ಳೋ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಚಂದಾಪುರ ಪುರಸಭೆಯ ಎಲ್ಲ ಸದಸ್ಯರು, ಮುಖಂಡರು ಇವತ್ತು ಮಾಡಿದ್ದಾರೆ. ಮೊದಲನೇದಾಗಿ ಬೈರೇಶ್ ಅವ್ರಿಗೆ, ನಮ್ಮ ಸುಧಾಕರ್ ಅವ್ರಿಗೆ, ವೆಂಕೀರವ್ರಿಗೆ, ಎಲ್ಲ ಇಲ್ಲಿ ಆಚರಣೆ ಮಾಡ್ತಾ ಇರೋಂಥ ಎಲ್ಲ ನಮ್ಮ ಕೃಷ್ಣಮೂರ್ತಿ ಅಣ್ಣವ್ರಿಗೆ ಎಲ್ಲರಿಗೂ ಸಹ ನಾವು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀರಿ. ಇದೊಂದು ಉತ್ತಮ ಬೆಳವಣಿಗೆ. ಇದೇ ರೀತಿಯ ಬೆಳವಣಿಗೆ ತಾಲೂಕಿನಾದ್ಯಂತ ನಡೀಲಿ ಅಂದ್ಬಿಟ್ಟು ನಾನು ದೇವರವ್ರಿಗೆ ಪ್ರಾರ್ಥನೆ ಮಾಡ್ಕೊತೀನಿ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಹುಟ್ಟುಹಬ್ಬದ ಜನ್ಮದಿನ. ಅದರ ಅಂಗವಾಗಿ ಇಲ್ಲಿ ಚಂದಾಪುರ ಪುರಸಭೆ ಮುಂಭಾಗದಲ್ಲಿ ಎಲ್ಲ ಸದಸ್ಯರು ಸೇರಿ ನೀರ್ಮಟ್ಟಿಯ ಪಾನಕ ಕೊಡುವ ಮುಖಾಂತರ, ಅನ್ನದಾನ ಮಾಡುವ ಮುಖಾಂತರ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಸದಸ್ಯರಿಗೆ, ಪುರಸಭೆಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಅಂಬೇಡ್ಕರ್ ಅವರ 135ನೇ ದಿನಾಚರಣೆಯ ಶುಭಾಶಯ. ಈ ದಿನ ಅಂಬೇಡ್ಕರ್ ಜಯಂತಿ ಹಾಗೂ ಶ್ರೀರಾಮನವಮಿ ಎರಡು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಇಷ್ಟು ದಿನ ಒಂದು ಸಿದ್ಧಾಂತ ಇದ್ದುಬಿಟ್ಟಿತ್ತು, ಅಂಬೇಡ್ಕರ್ ಇಂಥವರೇ ಮಾಡಬೇಕು, ಶ್ರೀರಾಮನವಮಿ ಇಂಥವರೇ ಮಾಡಬೇಕು ಅಂತ ಕಟ್ಪಾಡು ಹಾಕ್ಕೊಂಡಿದ್ರು. ಈ ಕಟ್ಪಾಡನ್ನ ಮುರಿಬೇಕು ಅಂದ್ಬಿಟ್ಟೆ ನಾವು ಕೆಲವರು ದೊಡ್ಡವ್ರ ಹತ್ರ ಸಲಹೆ ಕೇಳಿ, ಶ್ರೀರಾಮ ಅಂಬೇಡ್ಕರ್ ಎಲ್ಲ ಒಂದೇ, ನಮ್ಮ ಮನಸ್ಸುಗಳಲ್ಲಿ ನಾವು ಒಳ್ಳೆ ಕೆಲಸ ಯಾವುದೇ ಮಾಡಬೇಕು ಅದನ್ನೇ ಅಂಬೇಡ್ಕರು ಶ್ರೀರಾಮ ಇಬ್ಬರು ಹೇಳಿರೋದು. ಅದಕ್ಕೋಸ್ಕರ ಅಂಬೇಡ್ಕರ್ ಜಯಂತಿನೂ ಇವತ್ತು ಮಾಡ್ತಾಯಿದ್ದೀರಿ, ಶ್ರೀರಾಮನವಮಿನೂ ಇವತ್ತೇ ಮಾಡ್ತಾಯಿದ್ದೀರಿ. ಇದಕ್ಕೆಲ್ಲರೂ ಸಹಕಾರ ಮಾಡಿದಂಥ ನಮ್ಮ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಇಲ್ಲಿ ಬಂದಂಥ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿ ಹಾಗೂ ಶ್ರೀರಾಮನವಮಿಯ ಶುಭಾಶಯಗಳು. ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ, ಅದರಲ್ಲೂ ಚಂದಾಪುರ ಸರ್ಕಲಲ್ಲಿ ಅದ್ಭುತವಾದಂಥ ಇವತ್ತಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಜಯಂತಿ ದಿವಸ ಶ್ರೀರಾಮನವಮಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅದು ವಿಶೇಷವಾಗಿ ಚಂದಾಪುರ ಸರ್ಕಲಲ್ಲಿ. ನಮಗಂತೂ ತುಂಬ ಸಂತೋಷವಾದ ವಿಷಯ. ಎಲ್ರಿಗೂ 135ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶ್ರೀರಾಮನವಮಿ ಭಕ್ತರು, ಅಂಬೇಡ್ಕರ್ ಭಕ್ತರಿಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ಬಯಸ್ತೇವೆ. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಎಲ್ರಿಗೂ, ಇಡೀ ದೇಶಕ್ಕೂ ಇಡೀ ಪ್ರಪಂಚಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಈ ವೇದಿಕೆನ SC/STಗಳು ಸೃಷ್ಟಿ ಮಾಡಿದ್ದಲ್ಲ, ಇದನ್ನು OBCಗಳು ಸೃಷ್ಟಿ ಮಾಡಿ ಈ ದಿನ OBCಗಳು ರೆಡ್ಡಿ, ಗೌಡ, ಕುರುಬ, ಬಣಜಿಗ ಇವರೆಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನ ಇವತ್ತು ಮಾಡಿದ್ದು. ಇದು ಇಷ್ಟು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಯಾವುದೋ ಒಂದು ಮೂಲೆ ಗುಂಪಲ್ಲಿ SC/STಗಳು ಮಾಡೋ ಥರ ಇತ್ತು. ಆದರೆ ಈಗ OBCಗಳು ಮಾಡೋ ಲೆವೆಲ್ಗೆ ಬಂದಿದ್ದಾರೆ. ಅಂದರೆ ಬಾಬಾ ಸಾಹೇಬ್ರ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದ್ದಾರೆ. ಬಾಬಾ ಸಾಹೇಬರು ಪ್ರತಿಯೊಬ್ಬ ಜನಾಂಗಕ್ಕೂ ಕೆಲಸ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬ ಜನಾಂಗಕ್ಕೂ ಅರ್ಥ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶ ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಂಡಿದ್ದೇ ಆದರೆ OBCಗಳು, ಈ ದೇಶ ಯಾವುದೇ ಗಲಾಟೆಗಳು, ಯುದ್ಧ, ಜಾತಿ ಗಲಭೆ, ಕೋಮು ಗಲಭೆಗಳು ಇಲ್ದಿರ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ ಅಂತೂ ಇದೆ. ಅದು ಬಾಬಾ ಸಾಹೇಬ್ರಿಗೂ ಇತ್ತು, ಮುಂದೊಂದು ದಿನ ಅದಾಗುತ್ತೆ ಅಂತ ನಾನು ನಂಬಿದ್ದೀವಿ.